ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ನನ್ನ ಮಗಳು ಒಂದು ಗ್ರೀಟಿಂಗ್ ಕಾರ್ಡ್ ಮಾಡಿಕೊಟ್ಟಿದ್ದಾಳೆ. ಏನೇನೋ ಬರೆದು ಕೊಟ್ಟಿದ್ದಾರೆ ಇಬ್ರು ನೋಡಿ. ನಾನಂತೆ ನೋಡಿ ಹೆಂಗೆ ಮಾಡಿದ್ದಾಳೆ ಅಂತ. ಇವತ್ತು ಸೌತೆಕಾಯಿ ಇತ್ತು, ಹಾಗಾಗಿ ಸಲಾಡ್ ಮಾಡೋಣ ಕಟ್ ಮಾಡಿಬಿಟ್ಟು ಅಂತ ಹೇಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕಡಲೆ ಬೀಜ ಎಲ್ಲ ಹುರ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ನಿಂಬೆಹಣ್ಣು, ಒಂಚೂರು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕಡಲೆ ಬೀಜ ಹುರಿದ್ಬಿಟ್ಟು ಆಮೇಲೆ ಅದರ ಸಿಪ್ಪೆ ಏನು ತೆಗೆಯೋ ನೆಸೆಸಿಟಿ ಇರಲ್ಲ, ತೆಗೆದ್ರೂ ತಕ್ಕೊಬೋದು. ಬೇಕಂದರೆ ಇದರೊಳಗೆ ಹಾಕಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕೋಸಂಬರಿ, ಹೆಸರುಬೇಳೆ ನೆನೆಸಿ ಮಾಡೋ ಬದಲು ಈ ರೀತಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು. ನೀವು ಟ್ರೈ ಮಾಡಿ. ಇವತ್ತು ಮಕ್ಳಿಗೆ ಇಷ್ಟ ಆಗಿರೋವಂಥ ಪನ್ನೀರ್ ರೋಲ್ ಮಾಡೋಣ ಅಂತ ಹೇಳಿ 2 ಕ್ಯಾಪ್ಸಿಕಮ್ಮು, 3 ಟೊಮ್ಯಾಟೊ, ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. 2 ಈರುಳ್ಳಿ, 1 3 ಟೊಮ್ಯಾಟೊ, 2 ಕ್ಯಾಪ್ಸಿಕಮ್ಮು, ಪನ್ನೀರು ಎಲ್ಲ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕಟ್ ಮಾಡ್ಕೊಂಬಿಟ್ರೆ ಆಮೇಲೆ ಎಲ್ಲ ಬೇಗ ಪಟಾಪಟ ಅಂತ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಉದ್ದುದಕ್ಕೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಚಪಾತಿ ಹಿಟ್ಟು ಮೆತ್ತಗೆ ಕಲಸಿಟ್ಕೊಂಡಿದ್ದೀನಿ. ಸೊ ಈಗ ಪನ್ನೀರ್ಗೆ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಉಪ್ಪು, ಖಾರ ಮತ್ತು ಚಾಟ್ ಮಸಾಲ ಅದೆಲ್ಲ ಹಾಕ್ಬಿಟ್ಟು ಮ್ಯಾರಿನೇಷನ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಉಪ್ಪು ಖಾರ ಹಿಡ್ಕೊಂಡಿರುತ್ತೆ ಅಂತ ಹೇಳಿ ಈಗ ಸ್ಲೈಸದಾಗಿ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಮ್ಯಾರಿನೇಷನ್ ಮಾಡೋಕ್ಕೆ ಸ್ವಲ್ಪ ಮೊಸರು ಹಾಕ್ಕೊತೀನಿ, ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ, ಕಸೂರಿ ಮೇಥಿ ಇದ್ದರೆ ಹಾಕ್ಕೊಬೋದು, ಬೇಕಾದರೆ ಕಸೂರಿ ಮೇಥಿನೂ. ಜೀರಾ ಪೌಡರ್ ಹಾಕಬೇಕು, ಪೌಡರ್ ಇಲ್ಲ ಹಾಗಾಗಿ ನಾನು ಜೀರಿಗೆನೇ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪನ್ನೀರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಪನ್ನೀರ್ ಹಾಕ್ಕೊಂಡಿದ್ದೀನಲ್ಲ, ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಆದರೆ ಸಾಕು. ಸೊ ಗಟ್ಟಿಯಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಕೊಂಡು ಆಮೇಲೆ ಈಗ ಅಲ್ಲಿ ಆ ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಈಗ ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಅನಿಸುತ್ತೆ. ಪನ್ನೀರ್ ರೋಲ್ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಟೊಮ್ಯಾಟೊ, ಪನ್ನೀರ್ ಎಲ್ಲ ಸೇರಿಸಿ ಅದರೊಳಗೆ ಚಪಾತಿ ಹೊತ್ತಿ ಅದಕ್ಕೆ ರೋಲ್ ಮಾಡಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಅಂತ ಹೇಳಿ ಇದನ್ನು ಇವತ್ತು ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನಿಂಬೆಹಣ್ಣು ಹಾಕೋದು ಮರೆತುಬಿಟ್ಟಿದೆ, ಹಾಗಾಗಿ ನಿಂಬೆಹಣ್ಣು ಹಾಕ್ಕೊಂಡು ಈಗ ಸ್ವಲ್ಪ ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಖಾರಕ್ಕೆ. ಸೊ ಖಾರ ಜಾಸ್ತಿ ಬೇಕಂದರೆ ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ಕೋಬೋದು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಬೇಯೋದು ಬೇಡ, ವೆಜಿಟೇಬಲ್ಸ್ ಎಲ್ಲ ರಾ ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ಈಗ ಇದಕ್ಕೆ ಮ್ಯಾರಿನೇಷನ್ ಮಾಡಿರುವಂಥ ಪನ್ನೀರನ್ನ ಸೇರಿಸ್ಕೊಳ್ಳೋಣ. ಪನ್ನೀರಿಗೆ ನಿಂಬೆಹಣ್ಣು ಹಾಕೋದು ಮರ್ತುಬಿಟ್ಟಿದ್ದೆ, ಸೊ ಈಗ ಹಾಕಿದ್ದೀನಿ. ಇದೆಲ್ಲ ಒಂಚೂರು ಕುಕ್ ಆಗಲಿ. ಇದು ಪನ್ನೀರು, ಟೊಮೆಟೊ ಎಲ್ಲ ನೀಟಾಗೆಲ್ಲ ಬೆಂದು ಹೋಯಿತು. ಈಗ
ಈಗ ಚಪಾತಿ ಒತ್ಕೊಂಡಿದ್ದೀನಿ. ಹೆಂಚು ಕಾಯ್ದಿದೆ, ಹೆಂಚು ಮೇಲೆ ಹಾಕ್ಕೊಂಬೋಣ. ಚಪಾತಿ ರೆಡಿ ಆಗ್ತಾ ಇದೆ. ಸೊ ಎಣ್ಣೆ ಲೈಟಾಗಿ ಹಾಕ್ಕೊಳ್ಳೋಣ. ಇದು ಚಪಾತಿ ಹಿಟ್ಟು ನಾನೇ ಗೋಧಿ ತಂದು ಮಿಷಿನ್ ಮಾಡಿಸಿರೋ ಅಂಥ ಚಪಾತಿ ಹಿಟ್ಟು. ಸೊ ತುಂಬ ಚೆನ್ನಾಗಿ ಬರುತ್ತೆ, ಬಿಸಿ ಬಿಸಿ ತಿಂತೀವಲ್ಲ ಚೆನ್ನಾಗಿರುತ್ತೆ. ಸೋಯಾಬೀನ್ ಇದೆಲ್ಲ ಹಾಕ್ಸಿರೋದ್ರಿಂದ ತುಂಬ ಟೇಸ್ಟಿಯಾಗೂ ಕೂಡ ಇದೆ. ಚಪಾತಿ ಮಾಡ್ತಾಯಿದ್ದೀನಿ. ಈ ಕಡೆ ಪನ್ನೀರ್ ಮಸಾಲ ರೆಡಿಯಾಗಿದೆ. ಚಪಾತಿ ಆ ಕಡೆ ಬೇಯ್ತಾ ಇದೆ. ಹೌದು, ಪನ್ನೀರ್ ರೆಡಿಯಾಗಿದೆ. ಈ ಕಡೆ ಚಪಾತಿ ರೆಡಿಯಾಗಿದೆ. ಈಗ ಗ್ರೇವಿ ಮಾಡ್ಕೊಂಡಿದ್ವಲ್ಲ ಪನ್ನೀರ್ದು, ಅದನ್ನು ಕರೆದು ಇದಕ್ಕೆ ಹಾಕ್ಕೊಳ್ಳೋಣ. ಮಕ್ಕಳಿಗೆ ಪನ್ನೀರೇ ಇಷ್ಟ, ಹಾಗಾಗಿ ಪನ್ನೀರೇ. ಹೀಗೆ ಹಾಕಿ ಫೋಲ್ಡ್ ಮಾಡಬೇಡ, ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಳೋದು. ಸೊ ರೋಲ್ ರೆಡಿ ಇದೆ, ಪನ್ನೀರ್ ರೋಲ್ ಹಂಗೇನೆ ನೀನೇ ತೊಗೊಂಡು ತಿನ್ಕೋಬೇಕು. ಇವತ್ತು ಸಂಜೆ ಆಗಿದೆ. ಆಲ್ರೆಡಿ ಮಲ್ಲಿಗೆ ಹೂವು ತೊಗೊಂಡಿದ್ದೆ, ಇವತ್ತೇ ಫಸ್ಟ್ ತೊಗೊಂಡಿರೋದು ಈ ಸಲ ಸೀಸನ್ ಸ್ಟಾರ್ಟಿಂಗಲ್ಲಿ. ಸೊ ಮಲ್ಲಿಗೆ ಹೂವು ತೊಗೊಂಡು ಈಗ ಕಟ್ತಾ ಇದ್ದೀನಿ. ಮಕ್ಕಳೆಲ್ಲನೂ ಊಟ ಮಾಡ್ತಾ ಇದ್ದಾರೆ. ತಂದಿದ್ದೆ ಸಂಜೆ, ಈಗ ಕಟ್ಟೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ರಾಗಿ ದೋಸೆ ಮಾಡಿದ್ದೆ. ರಾಗಿ ಹಿಟ್ಟು ಮತ್ತು ಚಿರೋಟಿ ರವೆ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು, ಖಾರ ಎಲ್ಲ ಹಾಕಿಬಿಟ್ಟು ರಾಗಿ ದೋಸೆ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆ ಒಂದು ಮೊಟ್ಟೆ, ಕ್ಯಾರೆಟು, ಸೌತೆಕಾಯಿ ಮತ್ತು ಗೆಡ್ಡೆಕೋಸು ಇದನ್ನೆಲ್ಲ ಹಾಕಿ ತಿಂದರೆ ಚೆನ್ನಾಗಿರುತ್ತೆ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆ. ಇವತ್ತು ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ನನ್ನ ಮಗಳು ನೋಡಿ ಗ್ರೀಟಿಂಗ್ಸ್ ಮಾಡಿಕೊಟ್ಟಿದ್ದಾಳೆ. ಸೊ ಹಾಗಾಗಿ ಅದನ್ನೇ ನೋಡಿ ಈಗ ಖುಷಿ ಆಯಿತು, ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಗ್ರೀಟಿಂಗ್ ಅಂತ. ಖುಷಿಯಾಗುತ್ತೆ. ಬರ್ತ್ಡೇಗಾಗಲಿ, ಆ್ಯನಿವರ್ಸರಿಗಾಗಲಿ, ಮದರ್ಸ್ ಡೇಗೆ, ಫಾದರ್ಸ್ ಡೇಗೆ ಅವ್ರ ಪಪ್ಪಂಗೂ ಮಾಡಿಕೊಡ್ತಾರೆ. ಈ ರೀತಿ ಗಿಫ್ಟು, ಕಾರ್ಡ್ಗಳು ಎಲ್ಲ ಕೊಡ್ತಾರೆ. ಖುಷಿಯಾಗುತ್ತೆ. ಒಂದು ಲಾಸ್ಟ್ ಟೈಮು ಅದರಿಂದ ಒಂದು 4-5 ವರ್ಷದಿಂದ ಏನೋ ಚಿಕ್ಕ ಹುಡುಗರು ಇಬ್ಬರೂ ನನ್ನ ಬರ್ತ್ಡೇ ದಿವಸ ಏನೋ ಗಿಫ್ಟ್ ತರೋಕ್ಕೆ ಅಂತ ಇಬ್ಬರು ಸೈಕಲ್ ತೊಗೊಂಡು ಹೋಗಿಬಿಟ್ಟಿದ್ದಾರೆ. ಸೊ ನಾನು ಇಲ್ಲೇ ಆಟ ಆಡ್ತಿದ್ದಾರೆ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಆಮೇಲೆ ಸುಮಾರು ಹೊತ್ತಾಯಿತು ಬರಲೇ ಇಲ್ಲ, ಸಂಜೆ ಆಗಿದೆಯಲ್ಲ ಅಂತ ಅಂದ್ಕೊಂಡು ನೋಡಿದ್ರೆ ಎಲ್ಲೋ ಸೈಕಲ್ ತೊಗೊಂಡು ಇಬ್ಬರು ಮೇನ್ ರೋಡ್ಗೆ ಹೋಗಿಬಿಟ್ಟಿದ್ದಾರೆ. ನನ್ನ ಬರ್ತ್ಡೇ ನಾಳೆ ಇತ್ತು, ಹಾಗಾಗಿ ಅದಕ್ಕೆ ಕೀ ಚೈನ್ ಗಿಫ್ಟ್ ತರೋದಕ್ಕೆ ಅಂತ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಆಮೇಲೆ ಬಂದು ನೋಡಿದ್ರೆ ಗಿಫ್ಟ್ ತರಕ್ಕೆ ಹೋಗಿದ್ದಾರೆ. ನಮಗೆ ಭಯನೇ ಆಗಿಬಿಟ್ಟಿತ್ತು, ಎಲ್ಲ ಕಡೆ ಹುಡುಕಾಡಿದ್ದೀನಿ. ಸೊ ಹಿಂಗೆ ಗಿಫ್ಟ್ ತರಕ್ಕೆ ಹೋಗಿದ್ದಾರೆ ಪಾಪ. ಸೊ ಈಗಲೂ ಹಿಂಗೇನೇ ಕಾರ್ಡ್ ಮಾಡಿಬಿಟ್ಟು ಎಲ್ಲ ಕೊಟ್ಟಿದ್ದಾಳೆ. ಸೊ ಈಗ ಏನೋ ತರಕ್ಕೆ ಹೋಗಿದ್ದಾರೆ ಅನ್ನೋದು. ಹಾಂ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.